ಅಮೆರಿಕ ಮತ್ತು ಇರಾನ್ ನಡುವೆ 2 ವಾರಗಳ ಷರತ್ತುಬದ್ಧ ಕದನ ವಿರಾಮ ಒಪ್ಪಂದ ಏರ್ಪಟ್ಟ ನಂತರ ಜಾಗತಿಕ ಮಾರುಕಟ್ಟೆಯ ತೈಲ ಬೆಲೆಯಲ್ಲಿ ತೀವ್ರವಾಗಿ ಕುಸಿತ ಕಂಡುಬಂದಿದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ 100 ಅಮೆರಿಕ ಡಾಲರ್ಗಿಂತ ಕಡಿಮೆಯಾಗಿ ಪ್ರತಿ ಬ್ಯಾರೆಲ್ಗೆ 92.30 ಅಮೆರಿಕನ್ ಡಾಲರ್ಗೆ ತಲುಪಿದೆ. ಇದರೊಂದಿಗೆ ಪ್ರತಿ ಬ್ಯಾರೆಲ್ಗೆ ಸುಮಾರು 15.9% ಕಡಿಮೆಯಾಗಿದೆ. ಅಮೆರಿಕ ವ್ಯಾಪಾರದ ತೈಲ ಬೆಲೆ ಸುಮಾರು 16.5% ಕಡಿಮೆಯಾಗಿ 93.80 ಅಮೆರಿಕನ್ ಡಾಲರ್ಗೆ ತಲುಪಿದೆ. ಅಮೆರಿಕ ಆಡಳಿತ ಇದೀಗ ನೇರವಾಗಿ ಇರಾನ್ನೊಂದಿಗೆ ಮಾತುಕತೆಗೆ ಸಿದ್ದತೆ ನಡೆಸುತ್ತಿದೆ. ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಅಮೆರಿಕ ನಿಯೋಗದ ನೇತೃತ್ವ ವಹಿಸುವ ಸಾಧ್ಯತೆಯಿದೆ. ದೀರ್ಘಾವಧಿಯ ಒಪ್ಪಂದಕ್ಕಾಗಿ ರೂಪುರೇಷೆಯನ್ನು ಅಂತಿಮಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ.